ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈ ಮಧ್ಯೆ ಶಾಸಕರಾದಂತ ರವಿ ಗಣಿಗ ಅವರು ಒಂದು ವಿಡಿಯೋ ಮಾಡಿದ್ದಾರೆ ತಮಿಳ್ನಾಡಿಂದ. ಅವರು ಏನು ಕಾವೇರಿ ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಶಾಸಕರಾದಂತಹ ಗಣಿಗ ರವಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಹೇಳಿ ಮೇಡಮ್, ಮಳೆ ಇಲ್ವಲ್ಲ ಅದಕ್ಕೆ ಒಂದ್ ಸ್ವಲ್ಪ ಕೆಲಸ ಬಂದಿದೆ. ಅದು ನಮ್ದು ರೈತರದ ಪರ ನಮ್ದು ಯಾವಾಗ್ಲೂ ಕೆಲಸ ಇದ್ದೇ ಇರುತ್ತೆ. ಎಸ್ ಸರ್, ಈಗ ನಮ್ಮ ರೈತರಿಗೆ ಬೆಳೆ ಬೆಳಿಬೇಡಿ ಅಂತ ಹೇಳಿ ತಮಿಳ್ನಾಡಿನ ರೈತರಿಗೆ ನಮ್ದು ಅದೆಂಥದ್ದು ಕುರುವೈ ಬೆಳೆ, ಸಾಂಬಾ ಬೆಳೆ, ಭತ್ತದ ಬೆಳೆಗೆ ನೀರ್ ಬೇಕು ಅಂತ ಹೇಳಿದ್ರೆ ಸಹಜವಾಗಿ ನಮ್ಮ ರೈತರಿಗೆ ಸಿಟ್ಟು ಬರಲ್ವಾ ಸರ್? ಅಲ್ಲ, ಸಿಟ್ಟು ಬರೋದಲ್ಲ, ಭತ್ತದ ಪರಕೆ ತಗೊಂಡು ಹೊಡಿತಾರೆ ಇವಾಗ. ಏನಾದ್ರು ತಮಿಳ್ನಾಡವ್ರಿಗೆ ಸರಿ ಹೇಳಿ ಸರ್, ಕೇಳಕ್ ಚೆನ್ನಾಗಿದೆ, ಒಂದ್ ಸ್ವಲ್ಪ ಜೋರಾಗಿ ಹೇಳಿ. ಪರಕೆ ತಗೊಂಡು ಹೊಡಿತಾರೆ ರೈತರ ಹೆಣ್ಮಕ್ಳು. ಈಗ ಏನಾದ್ರು ನೀರ್ ಕೊಡಲ್ಲ, ನೀರೇನಾದ್ರು ತಮಿಳ್ನಾಡು ಕೊಟ್ರೆ ನಾವು ಏನ್ ಹೇಳ್ತಾರೆ ಸರ್ ಇವರು ನಮ್ಮ ರಾಮಲಿಂಗ ರೆಡ್ಡಿ ಅವರು ಸರ್? ಇಲ್ಲ, ಅವ್ರು ಖಡಕ್ ಆಗಿ ಹೇಳಿದ್ರು ನೀರ್ ಬಿಡಲ್ಲ, ನಾವು ನಮ್ಮ ಹತ್ರ ನೀರಿಲ್ಲ ಅಂತ. ಆಮೇಲೆ ಈಗ ನಾಳೆ ಮಳೆ ಬರುತ್ತಾ ಇಲ್ವೋ ಗೊತ್ತಿಲ್ಲ. ಇವತ್ತಿನ ಪರಿಸ್ಥಿತಿಲಿ ಏಪ್ರಿಲ್ ವರ್ಗೂನು ಬೆಂಗಳೂರು ನಿಮಗೆಲ್ಲಾ ನೀರ್ ಕೊಡ್ಬೇಕು ಕುಡಿಯೋದಿಕ್ಕೆ. ನಮ್ಮ ರೈತರುಗಳ ಜಾನುವಾರುಗಳಿಗೆ ನೀರ್ ಕೊಡ್ಬೇಕು. ಬೆಳೆ ಕೊಟ್ಟಿಲ್ಲ ಅಂದ್ರೂ ನಾವು ಜಾನುವಾರು ಕುಡಿಯೋ ನೀರು ಒಂದು 5 ಸಿಟಿಗೆ ಕುಡಿಯೋ ನೀರು ಕೊಡ್ಬೇಕು. ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ಇಲ್ಲಿಗೆಲ್ಲ ರಾಮನಗರವರೆಗೂ ಹೋಗುತ್ತೆ ನೀರು. ಅದಕ್ಕೆ ನೀವು ಕುಡಿಯೋ ನೀರು ಕೊಡ್ಬೇಕು. ಏಪ್ರಿಲ್ ವರೆಗೂ ಇದೇನು ತಮಾಷೆ ಇಲ್ಲ ಮೇಡಮ್, ವೆರಿ ಸೀರಿಯಸ್ ಮ್ಯಾಟ್ರ್ ಇದು. ಅದು ಹೆಂಗೆ ಪ್ರಾಧಿಕಾರದವರು ಯಾವ ಆಂಗಲ್ ಮೇಲೆ ಅವರು ಅಂದ್ರೆ ಮಾನವೀಯತೆ ದೃಷ್ಟಿ 35 TMC ಹೋಗ್ಬೇಕಾಯ್ತು, ಅದಕ್ಕೆ 3,000 ಕ್ಯೂಸೆಕ್ಸ್ ಕೊಡ್ತಾ ಇದೀವಿ ಅಂತ ಏನೋ ಆರ್ಡರ್ ಕೊಟ್ರ ಏನಂತ ಗೊತ್ತಿಲ್ಲ. ಅದ್ರ ಮೇಲೆ ಮೇಲ್ಮನವಿಗೆ ಹೋಗ್ತೀವಿ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ನಮ್ CM ಇದ್ದಿದ್ರೆ ಮಾತಾಡ್ತೀವಿ, ನಾಳೆ ಬಂದ್ಮೇಲೆ ಹೋಗಿ ಮಾತಾಡಿ ನೀರ್ ಬಿಡಬೇಡ ಅಂತ ಹೇಳ್ತೀವಿ. ಅಲ್ಲ ಸರ್, ಈಗ ಇದು ಏನು ನಮ್ಮ ಏನ್ ಹೇಳ್ತಾರೆ ಅದು CWRC, CWMA ಇವೆಲ್ಲ ಏನ್ ಸ್ಟಡಿ ಗಿಡಿ ಮಾಡ್ತಾವೋ ಮಾಡಲ್ವೋ ಸರ್? ಯಾಕೆ ಅಂತಂದ್ರೆ ಸರ್, ಈಗ ಕಾವೇರಿ ಜಲ ನಿಯಂತ್ರಣ ಸಮಿತಿ ದೈನಂದಿನ ಮಳೆ, ಜಲಾಶಯಗಳ ಒಳಹರಿವು, ನೀರಿನ ಮಟ್ಟ ಇವೆಲ್ಲ ನೋಡ್ಬೇಕು. ಮತ್ತೆ ನಮ್ಮಲ್ಲಿ ಬೆಳೆನೇ ಹಾಕಿಲ್ಲ ರೈತರು, ಅದನ್ನು ಪರಿಗಣನೆಗೆ ತಗೊಳ್ಬೇಕು. ನಮ್ಮ ರೈತರಿಗೆ ಬೆಳೆ ಕೊಡ್ಲಾರ್ದೆ ನಾವು ಕುಡಿಯೋ ನೀರಿಗೆ ಮಾತ್ರ ಇಟ್ಕೊಂಡಿವಿ ನೀರು, ಅದನ್ನು ನೀವು ತಮಿಳ್ನಾಡು ರೈತರ ಬೆಳೆಗೆ ಹರಿಸ್ಬಿಡಿ ಅಂತಂದ್ರೆ ಇದು ಯಾವ ನ್ಯಾಯ ಸರ್? ಇದು ಪಾಪದ ಕೆಲಸ ಮೇಡಮ್. ನೋಡಿ, ಮೊನ್ನೆ 4 ದಿನದ ಮುಂಚೆ ನಾನು ತಮಿಳುನಾಡು ಪಾಂಡಿಚೇರಿ ತಿರುನಾಳಾರು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಹೋಗ್ಬೇಕಾದ್ರೆ ಚಿದಂಬರಂ ಡಿಸ್ಟಿಕ್, ಅಲ್ಲಿಂದ ಕಡಲೂರು ಅಂತ ಒಂದು ಊರಿದೆ, ಅಲ್ಲೇ ನಮ್ಮ ಕಾವೇರಿ ನದಿಗೆ ಹೋಗಿ ಬಂಗಾಳ ಕೊಲ್ಲಿ ಸೇರೋದು. ಆ ಬ್ರಿಡ್ಜ್ ಮೇಲಿಂದ ನಾನು ವಿಡಿಯೋ ಮಾಡಿ ಕಳಿಸಿದ್ ನೋಡಿ, ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾ ಇದೆ. ಇವರು ತಡೆಯಲ್ಲ, ನಮ್ಮನ್ನು ತಡೆಯೋದಕ್ಕೆ ಮೇಕೆದಾಟು ಮಾಡಕ್ಕೆ ಬಿಡ್ತಾ ಇಲ್ಲ. ಈಗ ಮೆಟ್ಟೂರ್ ಆದ್ಮೇಲೆ ಇವರೊಂದು ಅಣೆಕಟ್ಟು ಕಟ್ಕೊಳ್ಳಿ, ನಾವು ಬೇಡ ಅಂತ ಹೇಳೋದಿಲ್ಲ. ಮೇಕೆದಾಟು ಕಟ್ಲೇಬೇಕೀಗ. ಈಗ ಬೆಂಗಳೂರಿಗೆ 6ನೇ ಹಂತದ ಕುಡಿಯೋ ನೀರ್ನ ಕೇಳ್ತಾ ಇದ್ರ, ಬೆಂಗಳೂರು ಬೆಳೀತಾ ಇದೆ. ನಾಳೆ ಇದು ಫ್ಯೂಚರ್ 16ನೇ ಅಂತ ಕೇಳಿದ್ರು ತಪ್ಪಿಲ್ಲ. ಯಾಕಂದ್ರೆ ಬೆಂಗಳೂರು ಜನಕ್ಕೆ ಕುಡಿಯೋ ನೀರು ಬೇಕು, ನಮ್ಮ ಮಂಡ್ಯದ ಮತ್ತೆ ಮೈಸೂರಿನ ರೈತರ ಬೆಳೆಗಳಿಗೆ ಬೇಕು. ನಮಗೆ ಮೇಕೆದಾಟು ಟೆಲಿಕಾಸ್ಟ್ ಏನ್ ಬೇಕಾರಾಗ್ಲಿ ಬಿಡ್ಲೇಬೇಕಿದು. ಕಟ್ಟಕ್ಕೆ ಅವರು ಕೋಆಪರೇಟ್ ಮಾಡ್ಲೇಬೇಕು. ಇದನ್ನ ನಾವು ರಾಜಕೀಯ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಕೂರಕ್ ಆಗದೇ ಇಲ್ಲ ಸರ್. ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ ಇವರು ಮಾಪನ ಮಾಡೋದು 3,500 ಕ್ಯೂಸೆಕ್. ಅಲ್ಲಿವರೆಗೆ ಹೋಗೋಷ್ಟರಲ್ಲಿ ಸರ್ ಎಷ್ಟು ನೀರು ವೇಸ್ಟ್ ಆಗುತ್ತೆ, ಎಷ್ಟು ಪೋಲಾಗುತ್ತೆ. ಎಲ್ಲಿ ಹರಿವು ಬ್ರೇಕ್ ಆದ್ರೂ ಕೂಡ ಒಂದ್ ಸ್ವಲ್ಪ ಬಿಸಿಲು ಬಿದ್ರೆ ನೀರು ಹಿಂಗ್ ಹೋಗುತ್ತೆ. 3,500 ನಮ್ಮ KRS ಡ್ಯಾಮ್ ಇಂದಲ್ಲ ಸರ್, ನಾವು ಜಾಸ್ತಿನೇ ಬಿಡ್ಬೇಕು. ಬಿಳಿಗುಂಡ್ಲು ಅಲ್ಲಿ ಇವ್ರು ಮಾಪನ ಮಾಡೋದು ಅಂದ್ರೆ 3,500 ಅಲ್ಲ, ಅದಕ್ಕಿಂತ ಜಾಸ್ತಿನೇ ಬಿಡ್ಬೇಕು, ಹೌದಲ್ರಿ ಸರ್? ಹೌದೌದೌದು ಮೇಡಮ್. ಈಗ ಏನಾಗುತ್ತೆ, ಈಗ ಫುಲ್ ಒಣಗಿದೆ ನದಿ ಪಾತ್ರ, ಫುಲ್ ಒಣಗಿದೆ. ನೀವು ಇವತ್ತು ನೀರ್ ಬಿಟ್ರೆ ಬಿಳಿಗೊಂಡ್ಲು ಹೋಗಕ್ಕೆ 3 days ಬೇಕು. ಆಮೇಲೆ 3.5 ಬಿಟ್ರು ಅದು ಆ ಫೋರ್ಸ್ ಹೋಗಲ್ಲ, ಇರೋ ವಾಸ್ತು ಅಂಶ. ಯಾಕಂದ್ರೆ ನಾವೆಲ್ಲ ರೈತರು, ನಮ್ಗೆ KRS ಇಂದ ಬಿಟ್ಟು ನಮ್ಮ ಮಂಡ್ಯ, ಕೆರಗೋಡು ಇನ್ನೊಂದು ಬರ್ಬೇಕಾದ್ರೆ 4 days ಹಿಡಿಯುತ್ತೆ ಇವತ್ತಿನ ಪರಿಸ್ಥಿತಿ. ಯಾಕಂದ್ರೆ ಒಣಗೋಗಿರೋದ್ವಾಗ ಆ ನೀರ್ ಬಿಟ್ಟಂತದ್ರಲ್ಲಿ ಆ ಭೂಮಿ ಫಸ್ಟ್ ಕುಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿಂದ ಇಲ್ಲಿ ಬರೋಕೆ 3 days ಹಿಡಿತು. ಮೊನ್ನೆ ನಾವು ಬಿಟ್ಟಂತ ನೀರು ನಮ್ ಭಾಗಕ್ಕೆ ಬರೋಕೆ 3 days. ಏನನ್ನ ನೀವು ನೀರ್ ಬಿಟ್ಟಿದೀನಿ ಅಂತ ದೊಡ್ಡದಾಗ ಟಿವಿಲಿ ಹೇಳ್ತಾ ಇದೀಯಾ, ಇಲ್ಲಿ ನೋಡ್ರೆ ನೀರ್ ಬರ್ತಾ ಇಲ್ಲ ಅಂತ 2 ದಿನ ಆದ್ಮೇಲೆ ಇಟ್ಕೊಂಡಿದ್ರು ನನ್ನ. ಏ ಅಪ್ಪ, ನನಗೂ ಟೆನ್ಷನ್, ಬಿಟ್ಟವಾ ಇಲ್ವಾ ಅಂತ ನಾನು MDಗೆ
ಚೀಫ್ ಇಂಜಿನಿಯರ್ಗಳೇ ಬಿಟ್ಟಿಲ್ವಪ್ಪ ನೀರು ಅಂತ ಅವ್ರ ಮೇಲೆ ಗಲಾಟೆ. ನಮ್ಮ ತಾಯಣೆಗೂ ಬಿಟ್ಟಿದೀವಿ ಅಂತ ಅವ್ರ ವಿಡಿಯೋ ಕಳ್ಸಕ್ಕೆ. ಅಂದ್ರೆ ಈ ಪರಿಸ್ಥಿತಿ ಇದೆ ಇವಾಗ. ಅದರಿಂದ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಮತ್ತೆ ಮೇಕೆದಾಟು ಕಟ್ಟೋದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಮ್ಮ ಸರ್ಕಾರ ಕೂಡಲೇ ಕೆಲಸ ಆರಂಭ ಮಾಡಬೇಕು ಅನ್ನೋದು ನನ್ನ ಒತ್ತಾಯ, ಆಗ್ರಹ, ಕಳಕಳಿ 2-3. ಸರ್ ಈಗ ಯಾರು ಇವರು ತಮಿಳ್ನಾಡು ಮುಖ್ಯಮಂತ್ರಿ ಏನೋ ಬರ್ತಿದಾರಂತೆ ಕರ್ನಾಟಕಕ್ಕೆ, ಹೌದಾ? ಮೇಡಮ್, ಈಗ ನಮ್ಮ ಸರ್ಕಾರನು ಅಧಿಕೃತವಾಗಿ ಇವತ್ತು ಆಹ್ವಾನ ಕೊಟ್ಟಿದೆ 3ನೇ ತಾರೀಕು ಬನ್ನಿ ಅಂತ. ಅವರು MGR ರಾಮಚಂದ್ರನ್ ಅಂತೇಳಿ ನಮ್ಮ MGR ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 30-35 ವರ್ಷಕ್ಕೆ ಮುಂಚೆ ಈ ತರ ಪರಿಸ್ಥಿತಿ ಇದ್ದಾಗ ಕರ್ನಾಟಕಕ್ಕೆ ಬಂದು ಸ್ವಾರ್ಥವಾಗಿ ಮಾತಾಡ್ಕೊಂಡು ಹೋಗಿದ್ದನ್ನ ಇವರು ಫಾಲೋ ಮಾಡೋದಕ್ಕೆ ಬುಧವಾರ ಅಂದ್ರೆ 3ನೇ ತಾರೀಕು ಬರ್ತೀವಿ ಅಂತ ಅವರು ಹೇಳಿದರೆ. ನಮ್ಮ ರಾಜ್ಯ ಸರ್ಕಾರ ಇವತ್ತು ಅಧಿಕೃತವಾಗಿ ಆಹ್ವಾನ ಮಾಡಿದೆ ಅಂತ ನಾನು ನಿಮ್ಮ ಮೀಡಿಯಾಗಳಲ್ಲೇ ನೋಡಿದೆ. ಅವ್ರು ಬರ್ಲಿ, ಮುಕ್ತ ಮನಸ್ಸಿಂದ ಬರ್ಲಿ. ಇಲ್ಲಿ ನೀರಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಟು ಸುಮ್ಮನೆ ಈಗ ನೋಡಿ, ನಿನ್ನೆ ಅವ್ರು ಬರ್ತೀನಿ ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರ ನೀವು ಹೇಗೆ ನಮ್ಮನ್ನ ಗಣನೆಗೆ ತಗೊಳಂಗಿಲ್ಲ ಅಂತ ಹೇಳಿ ಲೋಕಸಭೆಯಲ್ಲಿ ಉತ್ತರ ಕೊಟ್ಟಿದ್ದೀರಾ ಅಂತ ಹೇಳಿ ಪತ್ರ ಬರೀತಾರೆ. ಇದನ್ನೆಲ್ಲ ಬಿಟ್ಟು ಎರಡೂ ರಾಜ್ಯದ ರೈತರಿಗೆ ಒಳ್ಳೇದಾಗೋ ತರ ಬಂದು ಮುಕ್ತ ಮನಸ್ಸಿನಿಂದ ಮಾತಾಡಿದ್ರೆ ನಾನು ನಿಜಕ್ಕೂ ಅವ್ರನ್ನ ಮುಕ್ತ ಮನಸ್ಸಿಂದ ಮಂಡ್ಯ ರೈತರ ಪರವಾಗಿ ಆಹ್ವಾನ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಮ್ದು ಪ್ರತಿಭಟನೆ. ಅಂದ್ರೆ ಈಗ ನಮ್ಮ ಸರ್ಕಾರ ಸರ್ ವಿಜಯ್ ಜೋಸೆಫ್ ಅವರಿಗೆ ಆಹ್ವಾನ ಕೊಟ್ಟಿರೋದು. ತಾವು MGR ಬಗ್ಗೆ ಮಾತಾಡಿದ್ರಿ ಸರ್. ಅಂದ್ರೆ 1983ರಲ್ಲಿ ಸರ್ NTR ಮತ್ತೆ MGR ತೆಲುಗು ಗಂಗಾ ಪ್ರಾಜೆಕ್ಟ್ ಅಂತ ಅಮಿಕಬಲ್ಲಿ ಇಬ್ರು ಮಾತಾಡಿ ಅದನ್ನ ಸೆಟಲ್ಮೆಂಟ್ ಮಾಡಿದ್ರು. ಒಂದು ಒಳ್ಳೆಯ ಇತ್ಯರ್ಥ ಆಯ್ತು. ಸೊ ಇವಾಗ ವಿಜಯ್ ಜೋಸೆಫ್ ಅವರು ಪತ್ರ ಬರೆದು ಒಂದ್ ಕಡೆ ಪ್ರಧಾನಿಗಳಿಗೆ ಯಾವುದೇ ಕಾರಣಕ್ಕೂ ಮೇಕೆದಾಟು ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿದವರು. DK ಶಿವಕುಮಾರ್ ಅವ್ರು ಕರೆದ್ಬಿಟ್ರು ಅಂತ ಬಂದ್ಬಿಟ್ಟು ಎಲ್ಲ ಒಪ್ಕೊಂಡು ಹೋಗ್ಬಿಡ್ತಾರೆ. ನಾವು ಕರೆದಿಲ್ಲ ಮೇಡಮ್, ಅವ್ರು ಬರ್ತೀವಿ ಅಂತ ಹೇಳಿದಕ್ಕೆ ಇವತ್ತು ಅಧಿಕೃತ ಆಹ್ವಾನ ಕೊಟ್ಟಿದ್ದೀವಿ. ಅವರೇ ಇನಿಷಿಯೇಟಿವ್ ತಗೊಂಡ್ರದ ಇದೇ ವಿಚಾರಕ್ಕ ಸರ್? ಹೌದು, ನಾನು ಬರ್ತೀನಿ. ಈಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬರ್ತೀನಿ ಅಂತ ಹೇಳಿದಾಗ ಬರಬೇಡ ಅಂತ ಹೇಳಕ್ಕಾಗತ್ತ? ಇಲ್ಲ ಸರ್, ಅದು ಸೌಜನ್ಯ ಅಲ್ಲ. ಆಮೇಲೆ ಬಂದ ಮೇಲೆ ಏನ್ ಮಾತಾಡ್ತಾರೆ ನೋಡೋಣ. ಬರ್ತೀನಿ ಮಾತಾಡಕ್ಕೆ ಅಂತ ಹೇಳಿದಾಗ ಅಂದ್ರೆ ಯಾವ ವಿಚಾರ ಅಂತ ಏನಾದ್ರು ಸ್ಪೆಸಿಫಿಕ್ ಆಗಿ ಕೋಟ್ ಮಾಡಿದಾರೆ ಸರ್? ಯಾವ ವಿಚಾರಕ್ಕೆ ಬರ್ತೀವಿ ಮಾತಾಡಕ್ಕೆ ಅಂತ? ಅದೇ ವಿಚಾರನೆ ಮೇಡಮ್, ಅದ್ರಲ್ಲೇನ್ ಬೇರೆ ಯಾವುದಿಲ್ಲ. ಅಲ್ಲ ನಮ್ಗೂ ಅವ್ರದ್ದು. ಅಂದ್ರೆ ವಿಜಯ್ ಜೋಸೆಫ್ ಅವ್ರು ನೀರ್ ಕೇಳಕ್ ಬರ್ತಾರೆ? ಏನ್ ಗೊತ್ತಿಲ್ಲಲ್ಲ ನಮಗೆ, ಬಂದ ಮೇಲೆ ತಾನೇ ಗೊತ್ತಾಗೋದು. ಅದೇನೋ ಗಾದೆ ಮಾತಿದೆ ಅಲ್ಲ ಸರ್, ಊರಿಗೆ ಬಂದವ್ರು ನೀರಿಗೆ ಬರ್ದೇ ಇರ್ತಾರ ಅಂತ, ಹಂಗೆ. ಸರಿ ಮೇಡಮ್, ಈಗ ಅವ್ರು ಕೇಳಬಾರ್ದು, ನೀನ್ ಯಾಕೆ ಕೇಳೋದು ಬರ್ತಾ ಇದೀಯ ಅಂತ ನಾನು ಹೇಳಕ್ಕಾಗಲ್ಲ ಸರ್. ಅದು ಸರ್ ನೋಡಿ, ಈಗ ನೋಡ್ರಿ ಸರ್, ಈಗ ಸಂಕಷ್ಟ ಹಂಚಿಕೆ ಸೂತ್ರ ಅಂತೂ ಫಾರ್ಮುಲಾ ಅಂತೂ ಇಲ್ಲ ಸರ್. ಇವ್ರು ಹೇಳಿರೋದು ಪ್ರೋರೇಟಾ ಬೇಸಸ್ ಅಂತ ಹೇಳಿದಾರೆ, ಅನುಪಾತ ಆಧಾರದ ಮೇಲೆ ಲೆಕ್ಕಾಚಾರ ಹಾಕಿ ಅಂತ. ಅದಕ್ಕೊಂದು ಗಣಿತದ ಸೂತ್ರನೂ ಇಲ್ಲ, ಅದಕ್ಕೆ ವೈಜ್ಞಾನಿಕವಾದಂತ ಯಾವುದೇ ಸೂತ್ರ ಸಿದ್ಧಪಡಿಸಿಲ್ಲ. ಮೇಡಮ್ 2 ವರ್ಷ ನಾವು ಯಾವ ಸೂತ್ರದ ಬಗ್ಗೆನೂ ನೆನ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅತಿ ಹೆಚ್ಚು ನೀರು ನಾನು ಬೇಡ ಅವ್ರು ಬೇಡ ಅನ್ನೋದ್ರಿಂದ ಜಾಸ್ತಿ 300 TMC ನೀರು ಹೋಗಿದೆ. ಈ ಮಳೆ ಬಂದಾಗ ನಾವು ಮರ್ತೋಗ್ತೀವಿ, ಅವರು ಮರ್ತೋಗ್ತಾರೆ. ಈ ಮಳೆ ಇಲ್ದಿದಾಗ ಸಂಧಾನ ಸೂತ್ರ ಬೇಕು, ಅದು ಬೇಕು, ಇನ್ನೊಂದು ಬೇಕು ಅಂತ. ಈಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ಬೇಕಂದ್ರೆ ಮೇಕೆದಾಟು ಅಣೆಕಟ್ಟು ಆಗ್ಬೇಕು ಮೇಡಮ್. ಅದ್ರದ್ದು ಬಗ್ಗೆ ನಾವು ಜಾಸ್ತಿ ಗಮನ ಕೊಡೋಣ, ಮೇಕೆದಾಟು ಮಾಡೋಣ ಮೇಡಮ್. ಆಯ್ತು, ಮೇಕೆದಾಟು ಮಾಡುವ ಬಗ್ಗೆ ಜೋಸೆಫ್ ವಿಜಯ್ ಅವರ ಮನವೊಲಿಸಿ ಅದನ್ನ ಮಾಡುವಂಗಾದ್ರೆ ಅದು ನೀವ್ ಹೇಳಿದ್ರ ಮೇಡಮ್, ಹರಿಯ ನೀರ್ಗೆ ಯಾರ್ದ ನಾಯಕಂದು ಇದೇನು ಅನ್ನಂಗೆ ನಾವ್ ಯಾಕೆ ಮೇಡಮ್ ಅವ್ರನ್ನ ಕೇಳ್ಬೇಕು? ನಿನ್ನೆ ಕೇಂದ್ರ ಸರ್ಕಾರ ಹೇಳಿದ ಮೇಕೆದಾಟು ಕಟ್ಟಣ ಮೇಡಮ್. ಕರ್ನಾಟಕರಿಗೆ ಏನ್ ಸ್ವಾಭಿಮಾನ ಇಲ್ವೋ ಅವ್ರನ್ನೇನ್ ಮನವೊಲಿಸೋದು ಮೇಡಮ್? ಏನೋ ಖುಷಿ ಆಗುತ್ತೆ ಸರ್ ನೀವು ಹಿಂಗ್ ಮಾತಾಡೋದ್ ನೋಡಿದ್ರೆ. ನೀವು ಜಲಸಂಪನ್ಮೂಲ ಸಚಿವರು ಎದುರುಗಡೆನು ಹಿಂಗೆ ಮಾತಾಡ್ಬೇಕು ರವಿ ಗಾಣಿಗ ಅವರು. ಯಾಕಂದ್ರೆ ಜನ ನಿಮ್ಗೆ ವೋಟ್ ಹಾಕಿದ್ರು. ನಾನು ಅವತ್ತು ಹೇಳಿದೆ ಸರ್, ನೀರ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಮಂಡ್ಯ ರೋಡಲ್ಲಿ ಓಡಾಡಕ್ಕಾಗಲ್ಲ ಸರ್, ಅಷ್ಟು ಕಷ್ಟ ಆಗ್ತದೆ. ನೀರ್ ಬಿಡ್ಲೇಬೇಕು ಅಂತ ಹೇಳಿದೆ ನಾನು ಮುಖ್ಯಮಂತ್ರಿಗೂ. ಸರ್ ನೀರ್ ಬಿಡ್ಲೇಬೇಕು ಸರ್ ಅಂದೆ. ಬಟ್ ಅವ್ರು ಅವತ್ತೊಂದು ಬುದ್ಧಿವಂತಿಕೆ ಹೇಳಿದ್ರು. ನಾನು ಅದನ್ನ ಟಿವಿಲೆಲ್ಲ ನಾನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದೆಲ್ಲ ಪ್ರಾಧಿಕಾರ. ನಮ್ ರೈತರಿಗೆ ನಮ್ ಜನರಿಗೆ ಒಳ್ಳೇದಾಗೋದಿದ್ರೆ ಅದೇನು ಟಿವಿಯಲ್ಲಿ ಹೇಳೋದ್ ಬೇಡ, ಏನು ಬೇಡ, ನೀವು ಗುಪ್ತವಾಗಿ ಮಾಡೋದಿದ್ರೆ ಮಾಡ್ಬಿಡಿ. ಆಮೇಲೆ ಏನ್ ಗೊತ್ತಾ ಸರ್, ನಮ್ಮ ಮಂಡ್ಯ ಕಾವೇರಿ ಬೇಸಿನ್ ರೈತರು ಇದಾರಲ್ಲ ಸರ್, ನೀವು ಮಂಡ್ಯ ಮೈಸೂರು ಭಾಗದ ರೈತರು ನಮ್ ಕಡೆಯವ್ರಂಗ ಅಲ್ಲ ಸಾರ್, ಕೊರಳ್ಪಟ್ಟಿ ಹಿಡಿದ್ಬಿಡ್ತಾರೆ ಅವರು. ನಮ್ಮ ಉತ್ತರ ಕರ್ನಾಟಕದ ಭಾಗದ ಜನ ಒಂದ್ ಸ್ವಲ್ಪ ಸೌಜನ್ಯಕ್ಕಾದ್ರೂ ಸುಮ್ನೆ ಇರ್ತೀವಿ, ಈ ಕಡೆ ಜನ ಮಾತ್ರ ಸುಮ್ನೆ ಇರಲ್ಲ ಸರ್, ನಾನು ನೋಡಿದ್ದೀನಿ. ನಮ್ದು ಸೌಂಡ್ ಜಾಸ್ತಿ ಮೇಡಮ್. ನಾವು ಬೆಂಗಳೂರು ನೀರು ಕುಡಿತೀವಲ್ಲ ಮೇಡಮ್. ಬೆಂಗಳೂರು ನೀರು ಕುಡಿಯಲ್ವಾ? ಇವರು ಮಾತಾಡಂಗ್ ಹೇಳಿ ಮೇಡಮ್. ನೀವು ಸ್ವಲ್ಪ ಎದೊಳಿ ಏನ್ ನೀವೆಲ್ಲ ನೀರು ಕುಡಿಯಲ್ವಾ, ಬರೀ ಇದ್ ಮಾಡಲ್ಲ, ಟ್ವೀಟ್ ಮಾಡ್ರಿ ಕೇಂದ್ರ ಸರ್ಕಾರಕ್ಕೂ ತಮಿಳ್ನಾಡಿಗೂ ಅಂತ ಹೇಳಿ ಮೇಡಮ್. ಒಂದು ಕರೆ ಕೊಡಿ ಮೇಡಮ್ ನೀವು.
ಜನನಾಯಕನ್ ಸೂಪರ್ ಹಿಟ್ ಮಾಡಿ ಥಿಯೇಟರ್ ಮುಂದೆ ನಿಂತ್ಕೊಂಡು ಜೈಕಾರ ಹಾಕ್ಲಿ, ತಪ್ಪೇನಿಲ್ಲ ಸರ್. ಕಲೆಗೆ ನಾವು ಯಾವತ್ತೂ ಕೂಡ ಬೆಲೆ ಕೊಡಬೇಕು. ಅದೇ ರೀತಿ ಕಾವೇರಿ ನೀರು ಅಂತ ಬಂದಾಗ ಕುಡಿಯೋ ಪ್ರತಿಯೊಂದು ಗುಟ್ಕೇನಿದೆ ಸರ್, ಅದಕ್ಕೆ ನಾವು ನ್ಯಾಯ ಒದಗಿಸ್ಬೇಕಾಗತ್ತೆ. ಬೆಂಗಳೂರಿನ ಜನ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಟಕ ಅಂತ ಟೈಪ್ ಮಾಡ್ಬಿಟ್ಟು ಹ್ಯಾಶ್-ಟ್ಯಾಗ್ ಹಾಕ್ಬಿಟ್ಟು ಬೆಂಗಳೂರು ಸರಿ ಇಲ್ಲ, ಮೋರಿ ಸರಿ ಇಲ್ಲ, ನೀರು ಮಳೆ ಬಂದ್ರೆ ಹಂಗಾಗ್ತದೆ ಹಿಂಗಾಗ್ತದೆ, ಬೋಟ್ ಬರ್ಬೇಕು ಅಂತ ಟೈಪ್ ಮಾಡಿ ಕೊಡ್ತಾರಲ್ಲ, ಅವರೆಲ್ಲ ಇವತ್ತು ಎಚ್ಚೆತ್ಕೋಬೇಕು ಬೆಂಗಳೂರು ನೀರು ಎಷ್ಟು ಇಂಪಾರ್ಟೆಂಟ್ ಅಂತ. ಗ್ಯಾರಂಟಿ ನ್ಯೂಸ್ ಅಂದ್ರೆ ಗ್ಯಾರಂಟಿ ಇದೆ, ದಯವಿಟ್ಟು ಕರೆ ಕೊಡಿ ಮೇಡಮ್. ಬೆಂಗಳೂರು ಅವ್ರು ಏನ್ ಮಾಡ್ತಾ ಇದೀರಾ, 6ನೇ ಅಂತ ಬೇಕು ಅಂತ ಇದೀರಾ, ನಮಗ್ ನೀರ್ ಬರಲ್ಲ ಅಂತ ಕಿರ್ಚಾ ಇದೀರಾ. ಈಗ ನಮಗ್ ತೊಂದರೆ ಆಗ್ತಾ ಇದೆ, ರೈತರಿಗೆ ತೊಂದರೆ ಆಗುತ್ತೆ. ನಾವಲ್ಲಿ ನೀರ್ ಬಿಟ್ರೆ ಮೇಡಮ್ ಇವ್ರಿಗೆ ಕುಡಿಯಕ್ ನೀರು ಮಾರ್ಚ್ ಏಪ್ರಿಲ್ ಇರಲ್ಲ ಸರ್, ನೀರ್ ಇರಲ್ಲ. ನಿಜವಾಗ್ಲೂ ಬಹಳ ಪರಿಸ್ಥಿತಿ ಗಂಭೀರ ಇದೆ. ಈಗ ಏನಾಗಿದೆ ಅಂದ್ರೆ ಗತೆ, ನಮ್ಗೇನೋ 1 TMC ಇದ್ರೆ ಮಾರ್ಚ್ ವರ್ಗು ಸಾಕು ಮೇಡಮ್ ಕುಡಿಯೋ ನೀರ್ಗೆ, ನಮ್ಮ ಇದಕ್ಕೆ ಹಸುಗಳಿಗೆಲ್ಲ. ಇವ್ರು ಕಾಪಾಡಕ್ಕೋಸ್ಕರ ನಾವು ಫೈಟ್ ಮಾಡಕ್ಕಾಗಿದೆ. ಬೆಂಗಳೂರವ್ರಿಗೆ ನೀರು ಕೊಡಕ್ಕೋಸ್ಕರ ಮಂಡ್ಯದಲ್ಲಿ ನಾವು ಫೈಟ್ ಮಾಡ್ಬೇಕು ತಮಿಳ್ನಾಡವ್ರ ಜೊತೆ. ಇವ್ರು ಆರಾಮಾಗಿ ಕೂತಿರ್ತಾರೆ. ಅದೇ ಜನನಾಯಕ ನೋಡಿ ಶಿಲ್ಪಿ ಹೊಡಿತಾರೆ. ಜನನಾಯಕನ್ನು ನೋಡಿ ನಮ್ ನೀರು ಬೇಕು ಅಂತ ಮಾತಾಡಿ. ಕರೆಕ್ಟ್, ಗುಡ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ತಾವು ಗ್ಯಾರಂಟಿ ಜೊತೆ ಮಾತಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಮಂಡ್ಯ ಜಲಾನಯನ ಪ್ರದೇಶದ ರೈತರು ಹೋರಾಡ್ತಾ ಇದ್ರು ಕೇವಲ ತಮಗೋಸ್ಕರ ಅಷ್ಟೇ ಅಲ್ಲ, ಬೆಂಗಳೂರಿನ ಜನರಿಗೋಸ್ಕರ. ಅತಿ ಹೆಚ್ಚು ನೀರು ಬಳಕೆ ಆಗ್ತಾ ಇರೋದು ಬೆಂಗಳೂರು ಮೈಸೂರು ಭಾಗದ ಕುಡಿಯುವ ನೀರಿಗೋಸ್ಕರ. ಅದು ಎಸ್ಪೆಷಲಿ ಬೆಂಗಳೂರು ಬೆಳೆಯುತ್ತಿರುವ ನಗರ. ನಿಮ್ಗೆ ಎಷ್ಟು ಹಂತ ಆದ್ರೂ ಕೂಡ ನಮ್ಗೆ ಸಫಿಶಿಯಂಟ್ ನೀರ್ ಕೊಡಕ್ಕಾಗಲ್ಲ. ಬಿ ಕೇರ್ಫುಲ್. ಈಗ ಅಂತರ್ಜಲ ಮಟ್ಟನು ಕುಸಿತಾ ಇದೆ. ಯಾಕಂದ್ರೆ ಮುಂಗಾರು ಮಳೆ ಚಲೋ ಆಗಿಲ್ಲ, ಬರ್ತಿಲ್ಲ, ನೀರಿಲ್ಲ ಡ್ಯಾಮ್ಗಳಲ್ಲಿ. ನಾವು ಕುಡಿಯೋ ನೀರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಒದ್ದಾಡಬೇಕಾಗುತ್ತೆ. ಬೆಂಗಳೂರಿನ ಜನ ತುಂಬಾ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ನೀವು ಬೆಂಗಳೂರು ಸರಿ ಇಲ್ಲ, ಬೆಂಗಳೂರಲ್ಲಿ ಅದಿಲ್ಲ ಇದಿಲ್ಲ ಹ್ಯಾಶ್-ಟ್ಯಾಗ್ ಅಂತ ಹಾಕಿ ಸುಮ್ಮನೆ ಕಂಪ್ಯೂಟರ್ ಮುಂದೆ ಕುಟ್ಟೋದಲ್ಲ. ನೀವು ಇವತ್ತು ನಮಗೋಸ್ಕರ, ನಮ್ಮ ಬದುಕಿಗೋಸ್ಕರ ನಾವು ಉಳಿಬೇಕು ಅಂದ್ರೆ, ನಮಗೆ ಕುಡಿಯಕ್ ನೀರು ಬೇಕಂದ್ರೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ಬಿ ಕೇರ್ಫುಲ್. ರೈತರ ಜೊತೆಗೆ ಕೈ ಜೋಡಿಸಬೇಕು. ನಮ್ಗೆ ಸಾಧ್ಯವಾಗುವ ರೀತಿಯಲ್ಲಿ ನಾವು ಕೂಡ ಧ್ವನಿ ಎತ್ತಲೇಬೇಕು. ಬೆಂಗಳೂರಿಗರು ಪ್ರತಿಯೊಬ್ರು ಯಾರ್ಯಾರಿದ್ದೀವಿ, ಬೆಂಗಳೂರಲ್ಲಿರೋ ಕನ್ನಡಿಗರಾಗಿರ್ಬೋದು, ಬೆಂಗಳೂರಿನಲ್ಲಿ ನನ್ನ ತಾಯಿಯ ಮಕ್ಕಳು, ಬೇರೆ ತಾಯಿಯ ಮಕ್ಕಳು, ಎಲ್ಲರೂ ಮಕ್ಕಳೇ. ಎಲ್ಲರನ್ನೂ ಕೂಡ ಈ ಬೆಂಗಳೂರು ನನ್ನವರು ಅಂತ ಬಾಚಿ ತಪ್ಪಿಕೊಂಡು ತನ್ನ ಒಡಲಲ್ಲಿಟ್ಟು ಸಾಕ್ತಾ ಇದೆ. ಹೀಗಾಗಿ ಈ ತಾಯಿಗೆ ಅನ್ಯಾಯ ಮಾಡಬಾರ್ದು ಅಂದ್ರೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕು. ನಾವೆಲ್ಲರೂ ಧ್ವನಿ ಆಗ್ಬೇಕು, ಧ್ವನಿ ಗೂಡಿಸ್ಬೇಕು. ಇದನ್ನ ನೆನಪಿಟ್ಕೊಳ್ಳಿ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಆಗುತ್ತೆ. ಮಳೆ ಮೋಡಗಳು ಕೂಡ ಇಲ್ಲ, ಮಳೆ ಬರ್ತಾನೂ ಇಲ್ಲ. ಗೊತ್ತಿಲ್ಲ ಹವಾಮಾನ ಇಲಾಖೆ ಏನ್ ಹೇಳ್ತಾ ಇದೆ ಅಂತ. ಹೀಗೆ ಪರಿಸ್ಥಿತಿ ಮುಂದುವರಿತು ಅಂದ್ರೆ ಅವರು ಕೇಳ್ತಾರೆ ನೀರು, ನಾವು ಒದ್ದಾಡ್ಬೇಕಾಗತ್ತೆ. ಸೊ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಡೋಣ. ಈ ನಾಡಿನಲ್ಲಿ ಹುಟ್ಟಿರೋದಕ್ಕೆ, ಈ ನಾಡಿನಲ್ಲಿ ನಾವು ಅನ್ನ ನೀರು ಸೇರಿದಂತೆ ಗಾಳಿ ಸೇವಿಸ್ತಾ ಇರೋದಕ್ಕೆ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಬೇಕು. ಬದುಕಿರ್ಬೇಕಂದ್ರೆ ಮಾಡ್ಬೇಕಷ್ಟೇ. ನೋಡೋಣ ಅದ್ ಹೆಂಗ್ ಮಾಡ್ತೀರಿ, ಏನ್ ಮಾಡ್ತೀರಿ ಅಂತ. ಹಾಗಂತ ನಾನೇನು ಬೀದಿಗಿಳಿದು ಬಿಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿ ನೋ 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 ಅವೆಲ್ಲ ಅಲ್ಲ. ಕನ್ನಡಿಗರು ಯಾವತ್ತೂ ಅಂತ ಎಕ್ಸ್ಟ್ರೀಮ್ ಸ್ಟೆಪ್ಸ್ಗೆ ಹೋಗೋದೇ ಇಲ್ಲ. ಅಂಟಿಲ್ ಅನ್ಲೆಸ್ ನಮ್ ಕತ್ತಿ ಹಿಚ್ಕದ ಹೊರತು ಅಲ್ಲಿವರೆಗೆ ನಾವು ಭಾರಿ ಸೌಮ್ಯ ಸ್ವಭಾವದವ್ರೆ. ಆದರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಮ್ಮ ಧ್ವನಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ನಮ್ಮ ಹಕ್ಕು. ನಮಗೆ ಸಂವಿಧಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ನಮಗೆ ಪ್ರತಿಭಟಿಸುವಂತ ಹಕ್ಕಿದೆ. ಆ ಹಕ್ಕನ್ನ ಶಾಂತಿಯುತವಾಗಿ ನಾವು ಬಳಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಹೇಳ್ತಾ ಇರೋದಷ್ಟೇ. ಅವ್ರು ಪ್ರವೋಕ್ ಮಾಡ್ಬಿಟ್ರು ಅಂತ ಹೇಳ್ಬಿಟ್ರೆ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ವಸ್ತುಸ್ಥಿತಿ ಅರ್ಥ ಮಾಡಿಸ್ತಾ ಇದ್ದೀನಿ. ಆಲ್ ರೈಟ್.